ಪಕ್ಷದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆರವರು ಬಿಜೆಪಿಯಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಒಬ್ಬ ಹೊಸಬಳು ಅಥವಾ ಚಿಕ್ಕ ವಯಸ್ಸಿನ ಓರ್ವ ಮಹಿಳೆ ಒಬ್ಬ ಬಂಡೆ ರೀತಿ ಬೆಳೆದು ನಿಂತಿರುವಂತಹ ಅಥವಾ ಗಟ್ಟಿಯಾಗಿ ಚಿಕ್ಕೋಡಿ ಜನರ ಮನಸ್ಥಿತಿಯಲ್ಲಿ ಬೇರೂರಿದಂತಹ ಒಬ್ಬ ವ್ಯಕ್ತಿ ಅಥವಾ ರಾಜಕಾರಣಿ, ಬುದ್ಧಿವಂತ ರಾಜಕಾರಣಿ, ಅವರನ್ನ ಗೆಲ್ಲೋದಿಕ್ ಸಾಧ್ಯನಾ? ಯಾರಿಗೆ ಗೆಲುವು ಸುಲಭವಾಗಿರುತ್ತದೆ? ಅಥವಾ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಜಾಯಿನ್ ಆಗಿರೋ ಕಾರಣದಿಂದಾಗಿ ಅಣ್ಣಾ ಸಾಹೇಬ್ ಜೊಲ್ಲೆರವ್ರಿಗೂ ಕೂಡ ಈ ಒಂದು ಗೆಲುವು ಕಷ್ಟ ಆಗಿರುತ್ತಾ? ನಿಮಗೇನು ಅನ್ಸುತ್ತೆ ಸರ್? ಇದು ಸಮಕುಸ್ತಿ ಅಂತೀವಿ ನಾವು. ಸಮಕುಸ್ತಿ ಅಂತಂದ್ರೆ ಇಬ್ಬರು ಭರಾಟರಿದ್ದಾರೆ. ಇಲ್ಲೇ ಮಗಳು ಕೌಂಟ್ ಇಲ್ಲ ಪಾಪ, ಒಳ್ಳೆ ಹುಡುಗಿದ್ದಾಳ, ಒಳ್ಳೆ ಇತಿಹಾಸ ಅವಳಿಗೆ ಇದು. ಯಾಕೆಂದರೆ ಅವಳಿನ್ನೂ ರಾಜಕೀಯಕ್ಕೆ ಎಂಟರ್ ಆಗಿಲ್ಲ, ಈಗ ಎಂಟರ್ ಆಗ್ತಾ ಇದ್ದಾಳೆ. ಹೀಗಾಗಿ ಅವಳ ಇತಿಹಾಸದ ಬಗ್ಗೆ ನಾವು ಒಳ್ಳೆ ಅಭಿಪ್ರಾಯ ಹೇಳಬೇಕಾಗ್ತದೆ. ಆದ್ರೆ ಇಲ್ಲಿ ಈ ಪ್ರಿಯಾಂಕಾ ಅವ್ರು ಹಿಂದಿದ್ದಂಥವ್ರು ಸತೀಶ್ ಅವರು ಇದ್ದಾರೆ. ಅವರು ರಾಜಕಾರಣಿ, ಈ ಅಪ್ಪಟ ರಾಜಕಾರಣಿ. ಒಬ್ಬ DKC ಅವ್ರನ್ನ ಎದುರು ಹಾಕ್ಕೊಂಡು ಕಾಂಗ್ರೆಸ್ನಲ್ಲೇ, ಜೊತೆಗೆ ಇವತ್ತು ಜೊಲ್ಲೆ ಅವರಂಥ BJP ಚಿಕ್ಕೋಡಿ ಭಾಗದ ನಾಯಕರನ್ನ ಎದುರು ಹಾಕ್ಕೊಂಡು ಗೆದ್ರೆ ಕ್ರೆಡಿಟ್ ಹೋಗೋದು ಸತೀಶ್ ಅವ್ರಿಗೆ, ಆ ಮಾತು ಬೇರೆ. ಆದರೂ ಪ್ರಿಯಾಂಕಾ ಅವರು ಇವರಿಬ್ಬರಲ್ಲಿ ಗೊಂಬಿದ್ದಂಗೆ ಪಾಪ. ಯಾಕಂದರೆ ರಾಜಕೀಯ ದಟ್ಟದ ಏನು ಎಂತು ಅನ್ನುವಂಥದ್ದು ನಾವು ಇವತ್ತಿನ ರಾಜಕೀಯ ಅಂತೀವಲ್ಲ ಅದು ಆ್ಯಕ್ಚುಲಿ ಒಂದು ಆರಂಭದ ಹಂತದಲ್ಲೇ, ಯೌವನದ ಹಂತದಲ್ಲೇ ಆದರ್ಶಗಳಿರ್ತಾವೆ. ಅದು ಪ್ರಿಯಾಂಕಾ ಅವರಲ್ಲಿ ಭಾಳಷ್ಟು ಇರಬಹುದು ಅಂತ ನನ್ನ ತರ್ಕ. ಯಾಕಪ್ಪ ಅಂತಂದ್ರೆ ಆ ಆಯುಷ್ಯ, ಆ ವಯಸ್ಸು ಹಾಗೆ ಇರ್ತದೆ. ಏನೋ ಬಡವರಿಗೆ ಮಾಡಬೇಕು, ಒಳ್ಳೇದು ಮಾಡಬೇಕು, ಏನೇನೋ ಮಾಡಬೇಕು ಕನಸುಗಳಿರ್ತಾವೆ. ಅವು ಅವರಲ್ಲಿ ಇರಬಹುದು ಅಂತ ಅನಿಸ್ತದೆ. ಒಳ್ಳೆ ಎಜುಕೇಟೆಡ್ ಇದ್ದಾರೆ. ಸಮಕುಸ್ತಿ ಯಾಗ್ಲಾಕಂತ ಅಂದ್ರೆ ಇಬ್ಬರು ಸತೀಶ್ ಮತ್ತು ಇವರು ಜೊಲ್ಲೆಯವರು, ಅಣ್ಣಾ ಸಾಹೇಬ್ ಜೊಲ್ಲೆಯವರು ಇಬ್ಬರು ಪ್ರಬಲರು. ಅದರಲ್ಲೂ ಅಣ್ಣಾ ಸಾಹೇಬ್ ಜೊಲ್ಲೆಯವರು ನೀವು ಹೇಳಿದಂಗೆ ಅಲ್ಲಿ ಆ ಭಾಗದಲ್ಲಿ ಬಂಡೆ ಚಿಕ್ಕೋಡಿಯ ಪ್ರತಿ ಮನೆಗಳ ಬಗ್ಗೆಯೂ ಅವ್ರಿಗೆ ಪರಿಚಯ ಅದ, ಸಂಬಂಧದ. ಅನೇಕ ಫ್ಯಾಕ್ಟ್ರಿಗಳು ಮಾಡಿದ್ದಾರೆ ಮತ್ತು ಫ್ಯಾಕ್ಟ್ರಿಗಳು ಮಾಡಿದ್ದಾರೆ. ಈಗ ಹಂಗೆ ಈ ಭಾಗದಲ್ಲೇ ಜಾರಕಿಹೊಳಿ ಕುಟುಂಬ ಯಾವ ರೀತಿಯಾಗಿ ಪ್ರಬಲದನೋ ಆ ಭಾಗದಲ್ಲಿ ನಾವಿಲ್ಲೊಂದು ನೆನ್ಪಿಡ್ಬೇಕಾಗಿದ್ದೇನಪ್ಪ ಅಂತಂದ್ರೆ